ಏನ್ ಸರ್ ಈ ರೀತಿ ಇವತ್ತು ಸದನದಲ್ಲಿ ಕೋಲಾಹಲ ಆಗುತ್ತೆ, ಜೊತೆಗೆ ನಿಮ್ಮನ್ನೆಲ್ಲ ಈ ರೀತಿ ಸಸ್ಪೆಂಡ್ ಮಾಡಿರ್ತಾರೆ ಅಂತ ನೀವು ಅಂದ್ಕೊಂಡಿದ್ರಾ? ನಾವು ಅನ್ಕೊಂಡಿರ್ಲಿಲ್ಲ. ಆದ್ರೂ ಮಧ್ಯಾಹ್ನ ಕೆಲವೊಂದು ಮಾಧ್ಯಮದ ಮೂಲಕ ನಮಗೆ ಗೊತ್ತಾಯ್ತು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಬಹುದು ಅಂತಕ್ಕಂಥದ್ದಿತ್ತು. ಇವತ್ತು ನಿನ್ನೆ ಸದನದಲ್ಲಿ ಸಚಿವರಾದಂಥ ರಾಜಣ್ಣವ್ರು ಹೇಳಿದ್ರು, ಇವತ್ತು ಇಬ್ಬರು ಸಚಿವರ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಅಂತಕ್ಕಂಥ ವಿಚಾರವನ್ನು ಅವ್ರು ತಿಳಿಸಿದಾಗ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಭಾಪತಿಗಳಿರಲಿ ಕಾಂಗ್ರೆಸ್ ಸರ್ಕಾರ ಅದರ ಬಗ್ಗೆ ತನಿಖೆ ಮಾಡಬೇಕು. ಇವತ್ತು ದೇಶಾದ್ಯಂತ ನಗ್ತಾ ಇದ್ದಾರೆ. ಒಬ್ಬ ಸಚಿವರು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ಇಡೀ ದೇಶ ನಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಅದರ ತನಿಖೆಯನ್ನು ಚುರುಕುಗೊಳಿಸೋದು ಬದಲಿ ಇವತ್ತು ನಮ್ಮನ್ನ 18 ಜನ ಶಾಸಕರನ್ನ 6 ತಿಂಗಳ ಕಾಲ ವಜಾ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ತಪ್ಪು. ಇದು ಸಭಾಪತಿಗಳು ಒಂದು ಪಕ್ಷದ ಏಜೆಂಟ್ ಅಂತೆ ಕೆಲಸ ಮಾಡ್ತಾ ಇದ್ದಾರೆ. ವಿಪಕ್ಷದ ಒಂದು ಸದಸ್ಯರಾಗಿ ನೀವು ಸ್ಪೀಕರ್ ಪೀಠದ ಹತ್ರ ಹೋಗಿ ಆ ರೀತಿ ನಡ್ಕೊಳ್ಳೋದು ಸರಿ ಅನ್ಸುತ್ತಾ? ಪೇಪರ್ ಹರಿಯೋದು, ಬಜೆಟ್ ಪ್ರತಿನ ಹರಿಯೋದು, ಸ್ಪೀಕರ್ ಪೀಠಕ್ಕೆ ಎಸೆಯೋದು, ಮತ್ತೆ ಕೆಲವೊಂದು ಶಬ್ದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಇದೆಲ್ಲ ನಿಮ್ಗೆ ಓಕೆ ಅನ್ಸುತ್ತಾ? ನೋಡಿ, ಇವತ್ತು ಅವರು ನಮಗೆ ಸ್ಪಂದಿಸಲಿಲ್ಲ, ನಮ್ಮ ಯಾವುದೇ ಬೇಡಿಕೆಗಳಿಗೆ ಉತ್ತರ ಕೊಡ್ಲಿಲ್ಲ, ಹನಿ ಟ್ರ್ಯಾಪ್ ಬಗ್ಗೆ ಅವರು ಉತ್ತರ ಕೊಡ್ಲಿಲ್ಲ. ಅದನ್ನೆಲ್ಲ ಮುಚ್ಚಿಸ್ಲಿಕ್ಕೆ ಮಾಡಿದಂಥದ್ದು ಇವತ್ತು ಅನೇಕ ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥವ್ರು ಅದೇ ಪಕ್ಷದ ಒಬ್ಬ ಸಚಿವರು ಅಂತಕ್ಕಂಥದ್ದು ಇವತ್ತು ಇಡೀ ದೇಶಾದ್ಯಂತ ಹೊರಬರ್ತಾ ಇರ್ತಕ್ಕಂಥ. ಇವತ್ತು ರಾಷ್ಟ್ರೀಯ ಚಾನೆಲ್ಗಳಲ್ಲೂ ಕೂಡ ಇದನ್ನ ಇವತ್ತು ಬಿತ್ತರಿಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಅವರು ಮರ್ಯಾದೆಯನ್ನು ಉಳಿಸ್ಕೋಬೇಕಾಗಿತ್ತು. ವಿರೋಧ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ಆಗು ಹೋಗುಗಳ ಬಗ್ಗೆ, ಸದನದ ಗೌರವ ಬಗ್ಗೆ ಕಾಪಾಡೋದ್ರ ಬಗ್ಗೆ ಚರ್ಚೆ ಮಾಡಿ ಅವರು ತೀರ್ಮಾನ ತೆಗೆದುಕೊಳ್ಬೇಕಾಯ್ತು. ಅದು ಸಭಾಪತಿಗಳು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದನ್ನ ಕಾನೂನು ರೀತ್ಯ ನಾವು ಹೋರಾಟ ಮಾಡ್ತೀವಿ. ಇದೆಲ್ಲದಕ್ಕಿಂತ ಮುಖ್ಯ ನಾವು ಜನಗಳ ಮುಂದೆ ಈ ವಿಚಾರವನ್ನು ತೆಗೆದುಕೊಂಡು ಬಗ್ಗೆ ಸರ್ ಸರ್ಕಾರ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಈ ಪ್ರಕರಣವನ್ನ. ನಮ್ಗೆಲ್ಲೋ ಅನುಮಾನ ಬರ್ತಾ ಇದೆ. ಹನಿ ಟ್ರ್ಯಾಪ್ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅಂದ್ರೆ ಅವರಲ್ಲೇ ಏನೋ ನಡೆದಿದೆ ಅಂತಕ್ಕಂಥ ಅನುಮಾನ ಇಡೀ ದೇಶದ ಜನಕ್ಕೆ ಬಂದಿದೆ. ನಮಗೂ ಕೂಡ ಅನುಮಾನ ಕಾಡ್ತಾ ಇದೆ. ಈ ರೀತಿ ನಿಮ್ಮನ್ನ ಸದನದ ಒಳಗಡೆಯಿಂದ ತೆಗೆದುಕೊಂಡು ಬಂದು ಹೊರಗಡೆ ಹಾಕಿದ್ದಾರೆ. ಸ್ಪೀಕರ್ ಅವರ ನಡೆ ಬಗ್ಗೆ ಏನ್ ಹೇಳ್ತೀರಿ? ಸ್ಪೀಕರ್ ಏಕಪಕ್ಷೀಯ ನಡೆಯನ್ನ ನಾವು ಇವತ್ತು ನೋಡಿದ್ದೇವೆ. ಅವರು ಸಸ್ಪೆಂಡ್ ಮಾಡಿದರೆ 18 ಜನ ಬಿಜೆಪಿ ಎಂಎಲ್ಎಗಳನ್ನ ಮಾಡಿದ್ದಾರೆ. ನಾವೇನ್ ಮಾಡಿದ್ದೇವೆ ಅದನ್ನ ಮಾಡಿದಂತ 2 ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಆ ಕಾಂಗ್ರೆಸ್ ಎಂಎಲ್ಎಗಳನ್ನು ಇವ್ರು ಯಾಕೆ ಸಸ್ಪೆಂಡ್ ಮಾಡಲಿಲ್ಲ? ಕಾಂಗ್ರೆಸ್ ಸಸ್ಪೆಂಡ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಅದು ಏಕಪಕ್ಷೀಯ ನಡೆ ಅಲ್ಲ. ಇವರು ಹ್ಯಾಸ್ ಬಿನ್ ವೆರಿ ಪಾರ್ಷಿಯಲ್. ಇದರಲ್ಲಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ಹೇಳ್ತಾರೆ, ಅದನ್ನು ಮಾಡಿದ್ದಾರೆ. ಇವತ್ತು ಮತ್ತು ನಮ್ಮ 18 ಜನರನ್ನ ಬಿಜೆಪಿಯನ್ನ ಯಾಕೆ ಮೆಂಬರ್ಸ್ ಅನ್ನ ಹೊರಗಾಕಿದೆ ಯಾಕಂತ ಹೇಳಿದ್ರೆ ಈಗ ಪುನಃ ಮತ್ತೊಂದು ಮುಸ್ಲಿಂ ರಿಸರ್ವೇಶನ್ ಬಿಲ್ ಬರ್ಲಿಕ್ಕಿದೆ. ಆ ಬಿಲ್ ಬರುವಂತ ಸಮಯದಲ್ಲಿ ಆದಷ್ಟು ನಮ್ಮ ಸಂಖ್ಯೆಯನ್ನ ಕಮ್ಮಿ ಮಾಡುವಂತ ಪ್ರಯತ್ನ, ನಮ್ಮ ಧ್ವನಿಯನ್ನು ಅಡಗಿಸುವಂತ ಪ್ರಯತ್ನ ಸ್ಪೀಕರ್ನ ಮೂಲಕ ಸರ್ಕಾರ ಮಾಡಿಸಿದೆ. ಸ್ಪೀಕರ್ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಈಗ ಸ್ಪೀಕರ್ ಪೀಠದ ಹತ್ರ ಹೋಗಿ ನೀವು ಗಲಾಟೆ ಮಾಡಿದ್ದು ಸರಿ ಅನ್ಸುತ್ತಾ? ಸ್ಪೀಕರ್ ಪೀಠ ಹೋಗಿ ಗಲಾಟೆ ಮಾಡಿದ್ದೇವೆ. ಸ್ಪೀಕರ್ ಪೀಠದ ಮೇಲೆ ಯಾರು ಹತ್ತಲಿಲ್ಲ. ಸ್ಪೀಕರ್ ಪೀಠದ ಹತ್ರ ಹೋಗಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಮಾತನ್ನ, ನಮ್ಮ ಧ್ವನಿಗೆ ಬೆಲೆ ಇಲ್ಲ. ಇಷ್ಟು ದೊಡ್ಡ ದೇಶ ಕಂಡರಿಯದಂತಹ ಅಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ. ಸಿಟ್ಟಿಂಗ್ ಮಿನಿಸ್ಟರ್ ಬಂದು ಅಳ್ತಾ ಇದ್ದಾರೆ, ನನ್ನನ್ನು ಕಾಪಾಡಿ, ನಮಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನ್ನುವಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಒಬ್ಬ ದಲಿತ ಮಿನಿಸ್ಟರ್ನ ಅಳಲನ್ನ ತೋಡ್ಕೊಂಡಾಗ ಅವರ ಸಹಾಯಕ್ಕೆ ಧಾವಿಸುವಂತ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಗಳಾಗ್ಲಿ ಯಾರು ಸಹ ಇಲ್ಲ. ಆ ಮುಖ್ಯಮಂತ್ರಿಗೆ ಯೋಗ್ಯತೆ ಇಲ್ಲ. ಇಷ್ಟು ದೊಡ್ಡದ ಒಂದು ವಿಷಯ ಆದಂತ ಸಮಯದಲ್ಲಿ ಇಡೀ ನ್ಯಾಷನಲ್ ಇಶ್ಯೂ ಆಗಿದೆ. ಒಂದು ಜುಡಿಷಿಯಲ್ ಟೀಮ್ ಅನ್ನ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ನಾವು ಅದರ ಒಂದು ಅದಕ್ಕೆ ಧ್ವನಿಗೂಡಿಸಿದಂತ ಸಮಯದಲ್ಲಿ ನಮ್ಮನ್ನ ಅವ್ರದೇ ಸಚಿವರೇ ಈ ರೀತಿ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಯಾಕೆ ಸರ್ ಇದಕ್ಕೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ? ಇದೇನು ಷಡ್ಯಂತರ ಅಥವಾ ಮುಚ್ಚಿ ಆಗ್ತಕ್ಕಂಥ ಪ್ರಯತ್ನ ಏನು? ಈ ಸ್ಕ್ಯಾಮ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಬಹುಶಃ ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ. ಸರ್ಕಾರ ಉರುಳುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಕಾರಣಕ್ಕಾಗಿ ಇದನ್ನ ಎಲ್ಲೋ ಒಂದ್ ಕಡೆ ತನ್ನ ಸಚಿವರನ್ನ ಕಾಪಾಡ್ಲಿಕ್ಕಾಗಿ ಇವರದೇ ಸಚಿವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂತ ಭಾವನೆ ನಮಗೆಲ್ಲರಿಗೂ ಮೂಡಿ ಬರ್ತಾ ಇದೆ. ಹಾಗಾಗಿ ಇದು ಸರ್ಕಾರ ಉಳಿಸುವ ಪ್ರಯತ್ನದಲ್ಲಿ ಇದನ್ನ ಮುಚ್ಚಿ ಹಾಕುವಂತ ವ್ಯವಸ್ಥೆಯನ್ನ ಇವರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಮ ಹೋರಾಟ ಏನ್ ಸರ್? ಇದನ್ನ ಇಲ್ಲಿಗೆ ಬಿಡ್ತೀರಾ ಅಥವಾ ಒಂದು ತಾರ್ಕಿಕ ಹಂತಕ್ಕೆ ಏನಾದ್ರು ತೆಗೆದುಕೊಂಡು ಬಳಿ ಸಹ ಹೋಗ್ತೇವೆ. ಈ ವಿಷಯವನ್ನ ತೆಗೆದುಕೊಂಡು ರಾಜ್ಯಪಾಲರ ಬಳಿ ಹೋಗ್ಲಿಕ್ಕಿದ್ದೇವೆ ಮತ್ತು ಸದನದ ಹೊರಗೆ ಸಹ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಾದ್ಯಂತ ಈ ವಿಷಯದಲ್ಲಿ ಹೋರಾಟವನ್ನ ಮಾಡ್ಲಿಕ್ಕಿದೆ. ಬಿಜೆಪಿ 18 ಶಾಸಕರನ್ನ ಇವತ್ತು ಸ್ಪೀಕರ್ ಅವರು ಏಕಾಏಕಿ ಸಸ್ಪೆಂಡ್ ಅನ್ನ ಮಾಡಿರ್ತಕ್ಕಂಥದ್ದು. ಸದನದ ಒಳಗಡೆಯಿಂದ ಅವರನ್ನ ಒಂದು ರೀತಿ ಕಸದ ಮೂಟೆಗಳನ್ನ ತೆಗೆದುಕೊಂಡು ಬರ್ತಾರಲ್ಲ ಆ ರೀತಿ ತೆಗೆದುಕೊಂಡು ಬಂದು ಹೊರಗಡೆ ಬಿಸಾಕಿದ್ದಾರೆ. ಸರ್, ಈ ಒಂದು ಘಟನೆ ಬಗ್ಗೆ ಏನ್ ಹೇಳ್ತೀವಿ ನೀವು? ಇವತ್ತು ಕಳ್ಳನ ಬಗ್ಗೆ ಕಂಪ್ಲೇಂಟ್ ಕೊಡಕ್ಕೆ ಪೊಲಿಟಿಷಿಯನ್ ಹೋದಾಗ ಕಂಪ್ಲೇಂಟ್ ಕೊಟ್ಟವರು ಒತ್ತು ಒಳಗಡೆ ಹಾಕೋ ಪರಿಸ್ಥಿತಿ ಬಿಜೆಪಿಯವರಾಗಿದೆ. ಒಬ್ಬ ಜವಾಬ್ದಾರಿದ ಸಚಿವರು ಇವತ್ತು ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾವನೆ ಮಾಡಿದ ಅವರು, ಇದ್ರ ಬಗ್ಗೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ.
ಒಬ್ಬ ಸಚಿವರು ಕೂಡ ಇದ್ರ ಬಗ್ಗೆ ಏನು ಆಕ್ರಂದನ ಮಾಡಿದ್ರು, ಅಸಮಾಧಾನ ತೋರ್ಕೊಂಡು ಇದ್ರ ಬಗ್ಗೆ ಹೋರಾಟವನ್ನ ಮಾಡಿದ್ರೆ ನಮ್ಮನ್ನೇ ಇವತ್ತು ಎದ್ದು ಆಚೆ ಹಾಕಿರೋದು ದುರಂತ. ಇದು ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಸಚಿವರಿಗೆ ಹನಿಟಪ್ ಆಗಿದೆ. 34 ಜನ IAS IPS ಅವ್ರ ಬಗ್ಗೆ ಆಗಿದೆ ಅಂತ ಆ ವ್ಯಕ್ತಿ ಮೇಲೆ ನಾವು ನ್ಯಾಯ ಕೇಳಿದ್ವಿ. ಇದ್ರ ಬಗ್ಗೆ ನಮ್ಮನ್ನೆಲ್ಲ ಇವತ್ತು ಸಸ್ಯ ಮಾಡಿದರೆ ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತೀವಿ ನಾವು. ಸರ್, ಅಲ್ಲ ಈಗ ನೀವು ಮಾಡಿದ್ದು ಸರಿನಾ ಸರ್? ಅಲ್ಲಿ ಪೀಠದ ಹತ್ರ ಹೋಗಿ CM ಅವರ ಮೈಕ್ನ ಕಿತ್ತಾಕಿದ್ದು, ಪೇಪರ್ಗಳೆಲ್ಲ ಹರಿದು ಸ್ಪೀಕರ್ ಪೀಠದ ಕಡೆ ಎಸೆದಿದ್ದು, ಇದೆಲ್ಲ ಸರಿ ಅಂತ ಹೇಳ್ತೀರಾ? ನಮ್ಮ ಮಾತು ಕೇಳ್ತಿಲ್ವಲ್ಲ. ಇಡೀ ಸದನ ಒಂದಾಗಿ, ಇಡೀ ಸದನ 224 ಶಾಸಕರು ಒಂದಾಗಿ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಗೃಹ ಮಂತ್ರಿಗಳು ಆನ್ಸರ್ ಕೊಟ್ಟಿಲ್ಲ, ನ್ಯಾಯ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ ನಿಜ. ಇದರಿಂದ ಜಮೀರ್ ಅವರು ಏನ್ ಮಾಡಿದ್ರು? ಇದೇ ಸ್ಪೀಕರ್ ಅವರು ಹಿಂದಿನ ಸರ್ಕಾರದಲ್ಲಿ ಏನು ಮಾಡಿದ್ರು? ಅವರು ಸಸ್ಪೆಂಡ್ ಆಗಿದ್ರು ತಾನೆ. ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಬಿಜೆಪಿ ಯಾವತ್ತು ಜಗ್ಗಲ್ಲ ಕುಗ್ಗಲ್ಲ. ವಿಧಾನಸೌಧ ಒಳಗಡೆ ಹೋರಾಟ ಮಾಡ್ತೀವಿ, ವಿಧಾನಸೌಧ ಆಚರಣೆ ಬಗ್ಗೆ CM ಅವರು ಹೇಳಿದ್ದಾರೆ ತನಿಖೆ ಮಾಡಿಸ್ತೀವಿ ಅಂತ. ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಸದನದಲ್ಲಿ ಹೇಳ್ಬೋದಾಗಿತ್ತು. ಸದನದಲ್ಲಿ ಒಬ್ಬ ನ್ಯಾಯಾಧೀಶರನ್ನ ಮಾಡಬಹುದಾಗಿತ್ತಲ್ಲ, ನಾವು ಸ್ವಾಗತ ಮಾಡ್ತಿದ್ವಿ. ಅದು ಬಿಟ್ಟು ನೀವು ದಲಿತರ ಹಣವನ್ನ ವರ್ಗಾವಣೆ ಮಾಡು, ಬೇರೆ ಬೇರೆ ಕ್ರಮಗಳು ಮಾಡಿ, ಇದೆಲ್ಲವೂ ಕೂಡ ಗೋಲ್ಡ್ ಕೇಸ್ ಇರ್ಬೋದು, ರನ್ಯಾ ಗೋಲ್ಡ್ ಎಲ್ಲವೂ ಕೂಡ ಸದನದಲ್ಲಿ ಮುಚ್ಚಾಕಿದ್ದಾರೆ. ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾರೆ.